ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಗೆಳೆಯ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಬೆಚ್ಚಿ ಬೀಳಿಸುವಂಥ ಅಂಶಗಳು ಬಯಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿಯಷ್ಟೇ ಕೃಷಿ ತಾಪಂಡ ಮನೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ವೈಶಾಖ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಈ ಕುರಿತು ಪ್ರಕರಣವೂ ಸಹ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ನೋಡಬೇಕಾದ್ರೆ ಆತ್ಮಹತ್ಯೆಗೂ ಮುನ್ನ ವೈಶಾಖ್ ಕೃಷಿ ತಾಪಂಡ ಜೊತೆಗೆ ತನ್ನ ಪತ್ನಿಗೆ ಮೆಸೇಜ್ ಅನ್ನು ಮಾಡಿರುವುದು ಇದೀಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇರುವಂಥ ಸತ್ಯವಾಗ್ತಾ ಇರುವಂಥದ್ದು. ವೈಶಾಖ್ ನನಗೆ ಜೀವನವೇ ಬೇಸರ ಆಗಿರುವಂಥದ್ದು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಕೃಷಿ ತಾಪಂಡ ಅವರ ಮೊಬೈಲ್ಗೆ ಸಂದೇಶವನ್ನು ಕಳಿಸಿದ್ರು. ಜೊತೆಗೆ ಪತ್ನಿಗೂ ಸಹ ತಂದೆ ಹಾಗೂ ಮಗ ಹೇಗಿದ್ದಾರೆ ಅನ್ನೋ ರೀತಿಯಾಗಿ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಮೆಸೇಜ್ ಅನ್ನು ಮಾಡಿದ್ರು. ಆದರೂ ಸಹ ಕೃಷಿ ತಾಪಂಡ ಮನೆಗೆ ವಾಪಸ್ ಬರುವಷ್ಟರಲ್ಲಿಯೇ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವುದು ಗೊತ್ತಾಗ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ನೋಡಬೇಕಾದ್ರೆ ಇದೀಗ ದೂರು ಸಹ ದಾಖಲಾಗಿರುವಂಥದ್ದು. ವೈಶಾಖ್ ಪತ್ನಿ ಮೇಘನಾ ಅವರು RR ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ದೂರಿನಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ಅವರು ಉಲ್ಲೇಖಿಸಿರುವಂಥದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ವೈಶಾಖ್ ಅವರು ಹಲವು ದಿನಗಳಿಂದಲೂ ಸಹ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ, ನನ್ನ ಸಂಪರ್ಕವನ್ನು ಕಡಿದುಕೊಂಡಿದ್ರು, ನನ್ನ ಜೊತೆ ಮೆಸೇಜು ಕಾಲನ್ನು ಸಹ ಮಾಡ್ತಾ ಇರಲಿಲ್ಲ. ಆದರೆ ಅವರಿಗೆ ಕೃಷಿ ತಾಪಂಡ ಜೊತೆಗೆ ಸಂಬಂಧ ಇತ್ತು ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದರು. ಇದೇ ಕಾರಣಕ್ಕಾಗಿ ನಮಗೂ ಅವರಿಗೂ ಇಬ್ಬರ ನಡುವೆ ಮನಸ್ತಾಪ ಇತ್ತು ಅನ್ನೋ ಒಂದು ಸಂಗತಿಗಳನ್ನು FIR ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮೇಘನಾ ಅವರು ಈ ರೀತಿಯಾದ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತಿದೆ ಅನ್ನೋದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ. ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ FIR ನಲ್ಲಿ ಇನ್ನಷ್ಟು ಹೆಚ್ಚಿನ ಸ್ಫೋಟಕ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮಗನಿಗೂ ಜೊತೆಗೆ ನನಗೂ ಸಹ ಜಾಸ್ತಿ ಅವರು ಸಂಪರ್ಕವನ್ನು ಇಟ್ಕೊಂಡಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಅಷ್ಟೇ ಮೆಸೇಜ್ ಅನ್ನು ಹಾಕಿದ್ರು. ನಾನು ಪದೇ ಪದೇ ಇದನ್ನು ವಿರೋಧಿಸ್ತಿದ್ದೆ, ಇದ್ರ ಬಗ್ಗೆ ಕೇಳ್ತಿದ್ದೆ, ಆದರೂ ಸಹ ಅವರು ಈ ಬಗ್ಗೆ ಯಾವುದೇ ರೀತಿಯಾದ ಮಾತುಗಳನ್ನು ಆಡ್ತಿರ್ಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಹ ತಮ್ಮ FIR ನಲ್ಲಿ ಮೇಘನಾ ಅವರು ಉಲ್ಲೇಖಿಸಿರುವುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ತನಿಖೆಯೂ ಸಹ ಮುಂದುವರಿತಾ ಇರುವಂಥದ್ದು. ಸ್ಯಾಂಡಲ್ವುಡ್ನಲ್ಲಿ ಇದು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸುವ ಪ್ರಕರಣವಾಗಿದೆ. ಗೆಳೆಯ ಅಂದರೆ ನಟಿಯ ಮನೆಯಲ್ಲಿ ಆಪ್ತ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಲವು ರೀತಿಯ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು ಪ್ರಮುಖವಾದ ವಿಚಾರವಾಗಿರುವಂಥದ್ದು. ಯಾಕಂದ್ರೆ ಮತ್ತೊಂದು ವಿಚಾರವನ್ನ FIR ನಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕೃಷಿ ತಾಪಂಡ ಜೊತೆಗೆ ವೈಶಾಖ್ ಉಪಾಧ್ಯಾಯ ಇಬ್ಬರಿಗೂ ಸಂಬಂಧ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಸಹ ನಾನು ಗಮನಿಸಿದ್ದೀನಿ, ಹಲವು ಯೂಟ್ಯೂಬ್ ಚಾನಲ್ಗಳಲ್ಲೂ ಸಹ ಈ ಬಗ್ಗೆ ನಾನು ನೋಡಿದ್ದೀನಿ. ಇದನ್ನು ನೋಡಿದ ತಕ್ಷಣವೇ ನಾನು ಈ ಬಗ್ಗೆ ಅವರನ್ನು ವಿಚಾರಣೆ ಸಹ ಮಾಡಿದ್ದೀನಿ. ಆದರೂ ಸಹ ಯಾವುದೇ ರೀತಿಯಾಗಿ ಅವರು ಸರಿಯಾಗಿ ನಮಗೆ ಸ್ಪಂದನೆ ಮಾಡಿರಲಿಲ್ಲ ಅನ್ನೋ ಮಾತುಗಳನ್ನು ಸಹ FIR ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ಪೊಲೀಸರು ಈ ಪ್ರಕರಣದ ಒಂದು ತನಿಖೆಯನ್ನು ಹಲವು ಆಯಾಮಗಳಲ್ಲಿ ಮುಂದುವರಿಸಿದ್ದಾರೆ. ಈಗಾಗಲೇ FIR ದಾಖಲಾಗಿ ಪ್ರಕರಣದ ತನಿಖೆಗೆ ಚುರುಕು ಮೂಡಿಸ್ತಾ ಇರುವಂಥದ್ದು ಒಂದು ಕಡೆ. ಆದರೆ ವೈಶಾಖ್ ಕುಟುಂಬಸ್ಥರು ಸಹ ಸಾವಿನ ಬಗ್ಗೆ ಯಾವುದೇ ರೀತಿಯಾದ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ. ಇನ್ನೊಂದು ನೋಡಬೇಕಾದ್ರೆ FIR ನಲ್ಲಿ ಉಲ್ಲೇಖಿಸಿರುವಂತೆಯೇ ನಮಗೆ ಯಾರ ಮೇಲೂ ಸಂದೇಹವಿಲ್ಲ, ಆದರೆ ನಮಗೆ ಈ ಸಾವಿನ ಕುರಿತು ಸ್ಪಷ್ಟತೆ ತಿಳಿಯಬೇಕಿದೆ ಅನ್ನೋ ನಿಟ್ಟಿನಲ್ಲಿ FIR ನಲ್ಲಿ ದಾಖಲಾ ಮಾಡಿರುವಂಥದ್ದು. ಹಲವು ವಿಚಾರಗಳನ್ನು FIR ನಲ್ಲಿ ಅಂದರೆ ದಾಖಲು ಮಾಡಿ ತನಿಖೆಗೆ ವೈಶಾಖ್ ಪತ್ನಿ ಮೇಘನಾ ಅವರು ಇದೀಗ ಒತ್ತಾಯ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ RR ನಗರ ಪೊಲೀಸರು ಸಹ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನ ವಿವಿಧ ಆಯಾಮಗಳಲ್ಲಿ ಎಲ್ಲ ಆಯಾಮಗಳಲ್ಲೂ ಸಹ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ವೈಶಾಖ್ ವಿಚಾರದಲ್ಲಿ ನೋಡಬೇಕಾದ್ರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಉದ್ಯಮಿ ಅರವಿಂದ್ ರೆಡ್ಡಿ ಅವರಿಗೆ ವೈಶಾಖ್ ಬೆದರಿಕೆ ಹಾಕಿದ್ರು ಅನ್ನೋ ನಿಟ್ಟಿನಲ್ಲಿ ಸಹ ಬೆಂಗಳೂರಿನ HIL ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವೂ ಸಹ ದಾಖಲಾಗಿರುತ್ತೆ. ಈ ಪೊಲೀಸ್ ಪ್ರಕರಣ ದಾಖಲಾದ ನಂತರ ವೈಶಾಖ್ ಅವರ ಬಂಧನವೂ ಸಹ ಆಗಿರುತ್ತೆ. ಸೊ ಈ ಎಲ್ಲ ವಿಚಾರದಿಂದ ವೈಶಾಖ್ ಅವರು ಎಲ್ಲೋ ಒಂದು ಕಡೆ ಖಿನ್ನತೆಗೆ ಒಳಗಾದ್ರ ಅನ್ನೋ ಪ್ರಶ್ನೆಯೂ ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಅಲ್ಲದೆ ಕೌಟುಂಬಿಕ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಅವರು ಬೇಸತ್ತಿದ್ರ ಅನ್ನೋ ಪ್ರಶ್ನೆಯೂ ಸಹ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಅವರು ನಿನ್ನೆಯ ಬೆಳವಣಿಗೆಗಳನ್ನು ನೋಡಿದಾಗ, ಜೊತೆಗೆ ಅವರು ನಿನ್ನೆ ಮೆಸೇಜ್ ಅನ್ನು ನೋಡಿದಾಗ ಅರ್ಥ ಆಗುತ್ತೆ ಅವರು ಜೀವನದಲ್ಲಿ ಸಾಕಷ್ಟು ನೊಂದಿದ್ರು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಆದರೆ ಯಾವತ್ತು ಪತ್ನಿಗೆ ಮೆಸೇಜ್ ಮಾಡಿರದ ವೈಶಾಖ್ ನಿನ್ನೆ ಎಷ್ಟೇ ಮಾಡಿರುವುದು ಯಾಕೆ ಅನ್ನೋ ಸಹ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇದು ಒಂದು ಕುತೂಹಲಕ್ಕೆ ಕಾರಣವಾಗಿರುವ ವಿಚಾರವಾಗಿರುವಂಥದ್ದು. ಒಟ್ಟಿನಲ್ಲಿ ನೋಡಬೇಕಾದ್ರೆ ವೈಶಾಖ್ ಆತ್ಮಹತ್ಯೆ ಪ್ರಕರಣ ಸ್ಯಾಂಡಲ್ವುಡ್ ಅನ್ನ ಬೆಚ್ಚಿ ಬೆಳೆಸಿರುವಂಥದ್ದು. ಇದು ಯಾವ ಕಾರಣಕ್ಕಾಗಿ ಈ ರೀತಿಯಾದ ಒಬ್ಬ ಉದ್ಯಮಿ ಜೊತೆಗೆ ನಟಿಯ ಗೆಳೆಯ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಎಲ್ಲರಲ್ಲೂ ಸಹ ಎಲ್ಲೋ ಒಂದು ಕಡೆ ದಿಗ್ಭ್ರಮೆಯನ್ನು ಮೂಡಿಸುವಂತ ವಿಚಾರವಾಗಿರುವಂಥದ್ದು. ಆದರೆ ಈ ಪ್ರಕರಣದ ಕುರಿತು ಮುಂದಿನ ಹಂತಗಳಲ್ಲಿ ಪೊಲೀಸರು ಯಾವೆಲ್ಲ ಮಾಹಿತಿಯನ್ನ ಯಾವೆಲ್ಲ ಸ್ಫೋಟಕ ಅಂಶಗಳನ್ನ ಬಯಲಿಗೆ ಎಳಿತಾರೆ ಅನ್ನೋದು ಸಾಕಷ್ಟು ಎಲ್ಲರಲ್ಲೂ ಕುತೂಹಲದ ವಿಚಾರವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.